ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತೇ ಪವಿತ್ರವಾದ ಮೋಕ್ಷದ ಏಕಾದಶಿ ಹಾಗೂ ಗೀತಾ ಜಯಂತಿ. ನೀವಿವತ್ತು ಏನ್ ಮಾಡದೇ ಇದ್ರೂ ಕೂಡ ಈ ಕತೆ ಕೇಳೋದ್ರಿಂದ ಕೋಟಿ ಜನ್ಮಗಳ ಮಹಾಪುಣ್ಯ ಪಡ್ಕೋತೀರಿ, ಹಾಗೆ ಐಶ್ವರ್ಯವಂತರಾಗ್ತೀರಿ. ಹಾಗಾಗಿ ಆಲಸ್ಯ ಮಾಡದೆ ಆ ಕತೆ ಏನಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಒಂದು ಬಾರಿ ಧರ್ಮರಾಜ ಮಾರ್ಗಶಿರ ಶುದ್ಧ ಏಕಾದಶಿಯ ಬಗ್ಗೆ ವಿವರಿಸುವಂತೆ ಶ್ರೀ ಕೃಷ್ಣನನ್ನು ಕೇಳಿದರು. ಆಗ ಶ್ರೀ ಕೃಷ್ಣ ಪರಮಾತ್ಮರು, ಧರ್ಮರಾಜ, ಮಾರ್ಗಶಿರ ಶುದ್ಧ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದು ಕರೆಯುತ್ತಾರೆ. ಇದರ ಶ್ರೇಷ್ಠತೆಯನ್ನು ವಿವರಿಸುವ ಒಂದು ಪವಿತ್ರ ಕಥೆ ಹೇಳುತ್ತೇನೆ, ಕೇಳು. ಪೂರ್ವಕಾಲದಲ್ಲಿ ಅತಿ ಸುಂದರವಾದ ಗೋಕುಲ ಎಂಬ ಒಂದು ನಗರವಿತ್ತು. ಅದನ್ನು ವೈಕಾನಸ ಎಂಬ ರಾಜ ಪಾಲಿಸುತ್ತಿದ್ದ. ಅವನು ತನ್ನ ಪ್ರಜೆಗಳನ್ನು ಹೆತ್ತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ. ಅವನ ರಾಜ್ಯದಲ್ಲಿ ಸಕಲ ವಿದ್ಯೆಗಳನ್ನು ಕಲಿತುಕೊಂಡಿದ್ದ ಮಹಾಪಂಡಿತರಿದ್ದರು. ಒಂದು ದಿನ ರಾತ್ರಿ ಮಹಾರಾಜನಿಗೆ ಒಂದು ಕನಸು ಬಂತು. ಆ ಕನಸಿನಲ್ಲಿ ಅವನ ತಂದೆ ನರಕದಲ್ಲಿ ಗೋಳಾಡುತ್ತಿರುವಂತೆ ಕಾಣಿಸಿತು. ನಿದ್ದೆಯಿಂದ ಎಚ್ಚರಗೊಂಡು ಕನಸಿನಲ್ಲಿ ಅವನು ನೋಡಿದ ದೃಶ್ಯವನ್ನು ನೆನೆದು ತುಂಬಾ ದುಃಖಿಸಿದ ವೈಕಾನಸ. ಮಾರನೆಯ ದಿನ ರಾಜಸಭೆಗೆ ಕೆಲವು ವಿದ್ವಾಂಸಕರನ್ನು ಕರೆಸಿ ಅವರೊಂದಿಗೆ ಹೀಗೆ ಹೇಳಿದ: ನಿನ್ನೆ ರಾತ್ರಿ ಕನಸಿನಲ್ಲಿ ನನ್ನ ತಂದೆ ನರಕದಲ್ಲಿ ಶಿಕ್ಷೆಗಳನ್ನು ಅನುಭವಿಸುವುದು ನೋಡಿದೆ. ನನ್ನ ತಂದೆ ನನ್ನನ್ನು ನೋಡುತ್ತಾ, ಪುತ್ರ, ಈ ನರಕದಲ್ಲಿ ಶಿಕ್ಷೆಗಳನ್ನು ಅನುಭವಿಸಲು ನನ್ನಿಂದ ಆಗುತ್ತಿಲ್ಲ, ನನ್ನನ್ನು ಈ ನರಕದಿಂದ ವಿಮುಕ್ತಿಗೊಳಿಸು ಎಂದು ಬೇಡಿಕೊಂಡರು. ಅದನ್ನು ನೋಡಿದ ನನ್ನ ಹೃದಯ ಛಿದ್ರವಾಯಿತು. ಆ ಕನಸು ಬಂದಾಗಿನಿಂದ ನನ್ನ ಮನಸ್ಸಿಗೆ ಪ್ರಶಾಂತತೆ ಇಲ್ಲ. ಇಷ್ಟೊಂದು ದೊಡ್ಡ ರಾಜ್ಯ, ಐಶ್ವರ್ಯ, ಸಂಪತ್ತು, ಆನೆಗಳು, ಕುದುರೆಗಳು, ಹೆಂಡತಿ, ಮಕ್ಕಳು ಇದ್ರೂ ಕೂಡ ನನಗೆ ಸಂತೋಷ ಇಲ್ಲ. ಹಾಗಾಗಿ ನೀವೆಲ್ಲರೂ ಯಾವುದಾದರೂ ಗ್ರಂಥಗಳನ್ನು ನೋಡಿ ನನ್ನ ತಂದೆ ನರಕದಿಂದ ವಿಮುಕ್ತಿ ಪಡೆಯುವ ಮಾರ್ಗ ಸೂಚಿಸಿ ಎಂದು ಕೇಳಿದ. ಆಗ ಆ ಬ್ರಾಹ್ಮಣರು, ಮಹಾರಾಜ, ನಮ್ಮ ನಗರದ ಪಕ್ಕದಲ್ಲಿರುವ ಅರಣ್ಯದಲ್ಲಿ ಪರ್ವತ ಮುನಿಯ ಆಶ್ರಮವಿದೆ. ಅವರು ಮಹಾ ಮಹಿಮಾನ್ವಿತರು. ನೀವು ಅವರ ಹತ್ತಿರ ಸಲಹೆ ಕೇಳಿದರೆ ಖಂಡಿತ ಸಿಗುತ್ತದೆ ಎಂದು ಹೇಳಿದರು. ಮಾರನೆಯ ದಿನ ರಾಜ ಪರ್ವತ ಮುನಿಯ ಆಶ್ರಮಕ್ಕೆ ಹೋದ. ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಆಗ ಪರ್ವತ ಮುನಿ, ಮಹಾರಾಜ, ನಿನ್ನ ಚಿಂತೆಗೆ ಕಾರಣವೇನು ವಿವರಿಸು ಎಂದು ಕೇಳಿದರು. ಆಗ ವೈಕಾನಸ ನಡೆದದ್ದೆಲ್ಲವನ್ನೂ ವಿವರಿಸಿ, ಮುನಿವರ್ಯರೇ, ನೀವು ಸಮರ್ಥರು. ನನ್ನ ತಂದೆಯನ್ನು ನರಕ ಬಾಧೆಗಳಿಂದ ವಿಮುಕ್ತಿಗೊಳಿಸುವ ಉಪಾಯ ಸೂಚಿಸಿ ಎಂದು ಕೇಳಿದ. ಆಗ ಪರ್ವತ ಮುನಿ ದಿವ್ಯ ದೃಷ್ಟಿಯಿಂದ ನಡೆದದ್ದೆಲ್ಲವೂ ನೋಡಿ, ಮಹಾರಾಜ, ಪೂರ್ವ ಜನ್ಮದಲ್ಲಿ ನಿಮ್ಮ ತಂದೆಗೆ 2 ಹೆಂಡತಿಯರಿದ್ದರು. ಅವರಿಬ್ಬರನ್ನು ಸಮಾನವಾಗಿ ನೋಡಿಕೊಳ್ಳದೆ ಕೇವಲ 1 ಹೆಂಡತಿಯನ್ನು ಮಾತ್ರ ಹೆಚ್ಚಾಗಿ ಪ್ರೀತಿಸಿದ. ಆ ಕಾರಣದಿಂದಲೇ ನಿಮ್ಮ ತಂದೆ ಈಗ ಬಾಧೆಗಳನ್ನು ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು. ಆಗ ಮಹಾರಾಜ, ಮುನಿವರ್ಯರೇ, ನಡೆದದ್ದು ಹೇಗೋ ನಡೆದು ಹೋಯಿತು. ಈಗ ಅದನ್ನು ಬದಲಾಯಿಸಲು ಸಾಧ್ಯವಾಗದು. ಹಾಗಾಗಿ ನನ್ನ ತಂದೆಯನ್ನು ನರಕದಿಂದ ಹೊರತರಲು ಯಾವುದಾದರೂ ಉಪಾಯ ಇದ್ದರೆ ತಿಳಿಸಿಕೊಡಿ ಎಂದು ಕೇಳಿದ. ಆಗ ಪರ್ವತ ಮುನಿ, ಮಹಾರಾಜ, ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಶುದ್ಧ ಏಕಾದಶಿಯಂದು ನೀವು ಹಾಗೂ ನಿಮ್ಮ ಪರಿವಾರದವರು ಉಪವಾಸ ವ್ರತ ಆಚರಿಸಿ. ಆ ವ್ರತ ಮಾಡಿದ ಮೇಲೆ ಬರುವ ಪುಣ್ಯವನ್ನು ನಿಮ್ಮ ತಂದೆಗೆ ಧಾರೆ ಎರೆಯಿರಿ. ಆ ಪುಣ್ಯ ಪ್ರಭಾವದಿಂದ ನಿಮ್ಮ ತಂದೆ ನರಕದಿಂದ ವಿಮುಕ್ತಿ ಪಡೆಯುತ್ತಾರೆ. ಏಕೆಂದರೆ ಈ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದು ಕರೆಯುತ್ತಾರೆ. ಹಾಗಾಗಿ ಆ ಏಕಾದಶಿಯಂದು ನೀವು ಭಕ್ತಿಯಿಂದ ವ್ರತ ಮಾಡಿ ಅದರ ಪುಣ್ಯವನ್ನು ನಿಮ್ಮ ತಂದೆಗೆ ಕೊಟ್ಟರೆ ನಿಮ್ಮ ತಂದೆ ನರಕದಿಂದ ವಿಮುಕ್ತಿ ಪಡೆದುಕೊಳ್ಳುತ್ತಾರೆ ಎಂದು ಹೇಳಿದರು. ಮಹಾರಾಜ ರಾಜ್ಯಕ್ಕೆ ಬಂದ ನಂತರ ಹೆಂಡತಿ, ಮಕ್ಕಳು ಹಾಗೂ ಅವನ ಪರಿವಾರದೊಂದಿಗೆ ಮೋಕ್ಷದ ಏಕಾದಶಿಯಂದು ಉಪವಾಸ ಇದ್ದು ವ್ರತ ಆಚರಿಸಿ ಆ ಪುಣ್ಯವನ್ನು ಅವನ ತಂದೆಗೆ ಧಾರೆ ಎರೆದರು. ಆ ಪುಣ್ಯ ಪ್ರಭಾವಕ್ಕೆ ಆಗಸದಿಂದ ಹೂಮಳೆ ಸುರಿಯಿತು. ಅವನ ತಂದೆಯನ್ನು ದೈವ ಪುರುಷರು ಬಂದು
ಸ್ವರ್ಗಕ್ಕೆ ಕರೆದೋದರು. ಅವನ ತಂದೆ ಸ್ವರ್ಗಕ್ಕೆ ಹೋಗುವಾಗ ಮಗನನ್ನು ನೋಡಿ, ಕುಮಾರ ವೈಕಾನಸ, ನಿನಗೆ ಯಾವಾಗಲೂ ಶುಭ ಉಂಟಾಗಲಿ ಎಂದು ಆಶೀರ್ವಾದ ಮಾಡಿ ಹೋದರು. ಅದನ್ನು ಕೇಳಿಸಿಕೊಂಡ ಮಹಾರಾಜ ಅವನ ಪರಿವಾರಕ್ಕೆಲ್ಲ ವಿಷಯ ಹೇಳಿ ತುಂಬಾ ಸಂತೋಷಿಸಿದ. ಹಾಗಾಗಿ ಧರ್ಮರಾಜ, ಮೋಕ್ಷದ ಏಕಾದಶಿಯಂದು ಉಪವಾಸವಿದ್ದು ವ್ರತ ಆಚರಿಸಿದರೆ ಮಾಡಿದ ಪಾಪಗಳೆಲ್ಲವೂ ನಶಿಸುತ್ತದೆ. ಮರಣಾನಂತರ ಮೋಕ್ಷ ಪಡೆದುಕೊಳ್ಳುತ್ತಾರೆ. ಪೂರ್ವಿಕರು ನರಕದಲ್ಲಿದ್ದಾರೆ ಎಂಬ ಅನುಮಾನ ಇರುವವರು ಮೋಕ್ಷದ ಏಕಾದಶಿಯಂದು ಕೇವಲ ತುಳಸಿ ನೀರು ಮಾತ್ರವೇ ಸೇವಿಸುತ್ತಾ ಉಪವಾಸ ಆಚರಿಸಿ ದ್ವಾದಶಿಯಂದು ಯಾರಿಗಾದರೂ ಅನ್ನದಾನ ಮಾಡಿ ಬಳಿಕ ಉಪವಾಸ ತೊರೆದು ಊಟ ತಿನ್ನಬೇಕು. ಅದರ ನಂತರ ಉಪವಾಸ ಆಚರಿಸಿದ ಫಲವನ್ನು ಅವರ ಪೂರ್ವಿಕರಿಗೆ ಧಾರೆ ಎರೆದರೆ ನರಕದಲ್ಲಿರುವ ಪೂರ್ವಿಕರು ಅವರ ಪಾಪಗಳನ್ನು ಕಳೆದುಕೊಂಡು ಸ್ವರ್ಗಕ್ಕೆ ಹೋಗುತ್ತಾರೆ. ಈ ಕಥೆಯನ್ನು ಕೇಳಿದಷ್ಟು ಮಾತ್ರಕ್ಕೆ ಎಷ್ಟೋ ಪಾಪಗಳು ಹೊರಟು ಹೋಗುತ್ತದೆ, ಪುಣ್ಯ ಪ್ರಾಪ್ತಿಯಾಗುತ್ತದೆ, ಐಶ್ವರ್ಯ ಪಡೆದುಕೊಳ್ಳುತ್ತಾರೆ ಅಂದರು ಶ್ರೀಕೃಷ್ಣ ಪರಮಾತ್ಮ. ಸ್ನೇಹಿತರೆ, ಇವತ್ತು ಮೋಕ್ಷದ ಏಕಾದಶಿ ಮಾತ್ರವಲ್ಲದೆ ಗೀತಾ ಜಯಂತಿ ಕೂಡ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಉಪದೇಶಿಸಿದಂತ ಗ್ರಂಥವಾದ ಭಗವದ್ಗೀತೆ ನಿಮ್ಮ ಮನೆಯಲ್ಲಿದ್ದರೆ ತಪ್ಪದೆ ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಈ ದಿನ ಭಗವದ್ಗೀತೆಯನ್ನು ಓದಿದವರು ಸಕಲ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ. ಅವರ ಜೀವನದಲ್ಲಿ ಬರೀ ಶುಭ ಮಾತ್ರವೇ ನಡೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.